ಅಕ್ಷರ ಪ್ರಾರ್ಥನಾ ಫೌಂಡೇಶನ್ ವತಿಯಿಂದ 2024ರಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಭಾರತ್ ಸೇವಾ ಪ್ರಶಸ್ತಿಯನ್ನು ಕೊಡುವುದು ವಾಡಿಕೆಯಾಗಿತ್ತು. ಇಂದು 2024ರ ಸಾಲಿನಲ್ಲಿ ಹಲವು ಗಣ್ಯರನ್ನು ಗುರುತಿಸಿ ಅವರಿಗೆ ಇಂದು ಬೆಂಗಳೂರಿನಲ್ಲಿ ಸನ್ಮಾನಿಸಿ ಪ್ರಶಸ್ತಿಯನ್ನು ಅವರ ಮುಡಿಗೇರಿಸಿದ್ದಾರೆ. ಅಂತಹ ಸಾಲಲ್ಲಿ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಮಂಚನಬಲೆ ಶ್ರೀನಿವಾಸ್ ತಮ್ಮ ಜೀವನದುದ್ದಕ್ಕೂ ನೃತ್ಯವನ್ನು ಪ್ರಾಣವಾಗಿಸಿ ನೃತ್ಯವನ್ನು ಎಲ್ಲ ಕಡೆಯಲ್ಲಿ ಬೆಳೆಸಿ ಉಳಿಸುವ ನಿಟ್ಟಿನಲ್ಲಿ ಸಾಧಕರ ಪಟ್ಟಿಯಲ್ಲಿ ಸೇರಿದ್ದಾರೆ. ಇವರು ಹಲವು ರೀತಿಯ ಜನಪದ, ಸಿನಿಮಾ ಮತ್ತು ಭಾವಗೀತೆ, ರಂಗಭೂಮಿ ಇನ್ನಿತರ ಭರತನಾಟ್ಯ ಎಲ್ಲ ರೀತಿಯ ಕಲೆಗಳನ್ನು ಮೈಗೂಡಿಸಿಕೊಂಡು ವಿಭಿನ್ನವಾದ ರೀತಿಯಲ್ಲಿ ಹಲವು ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೂ ಸಮಾಜದಲ್ಲಿನ ತಮ್ಮ ನೃತ್ಯದ ಕಲೆಯನ್ನು ಬಿತ್ತರಿಸಿ ಹಲವು ಶಿಷ್ಯಕೋಟಿಯನ್ನು ಪಡೆದಿರುತ್ತಾರೆ. ಇಂತಹ ವ್ಯಕ್ತಿಯು ತನ್ನ ಬಾಲ್ಯ ಕಡು ಬಡತನದಲ್ಲಿ ಇರಿಸಿಕೊಂಡು ನೃತ್ಯವನ್ನು ಎಡೆಬಿಡದೆ ನೃತ್ಯದ ಅಭ್ಯಾಸ ಮಾಡಿ ಇನ್ನು ಹಲವು ಮಕ್ಕಳ ನೃತ್ಯದ ಮುಖಾಂತರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಮುಖೇನವಾಗಿ ಜನಪದ ಕಲೆಗೆ ತಮ್ಮದೇ ಆದಂತಹ ಕಾಣಿಕೆಯನ್ನು ನೀಡಿರುವುದು ಗಮನಿಸಿದ ಅಕ್ಷರ ಪ್ರಾರ್ಥನಾ ಫೌಂಡೇಶನ್ 2024ರಲ್ಲಿ ಈ ಕಲಾವಿದನಿಗೆ ಭಾರತ್ ಸೇವಾ ಪ್ರಶಸ್ತಿಯನ್ನು ಕೊಟ್ಟು ಇಂದು ಸನ್ಮಾನಿಸಿದೆ. ಇದು ಶ್ರೀನಿವಾಸ್ ರವರ ಅನೇಕ ಶಿಷ್ಯರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಹರ್ಷ ಮತ್ತು ಸಂತೋಷವನ್ನು ಉಂಟುಮಾಡಿದೆ. ಚಿಕ್ಕಬಳ್ಳಾಪುರದ ಈ ಸಾಧಕನಿಗೆ ಸಂದಿದ ಗೌರವ ಭಾರತ್ ಸೇವಾ 2024ರ ಈ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಇದನ್ನು ಖುಷಿಯಾಗಿ ಆಚರಣೆ ಮಾಡುತ್ತಾ ಇಂದು ಅವರು ಪಡೆದುಕೊಂಡಿದ್ದಾರೆ. ಫೌಂಡೇಶನ್ ವತಿಯಿಂದ 2024ರಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಭಾರತ್ ಸೇವಾ ಪ್ರಶಸ್ತಿಯನ್ನು ಕೊಡುವುದು ವಾಡಿಕೆಯಾಗಿತ್ತು. ಇಂದು 2024ರ ಸಾಲಿನಲ್ಲಿ ಹಲವು ಗಣ್ಯರನ್ನು ಗುರುತಿಸಿ ಅವರಿಗೆ ಇಂದು ಬೆಂಗಳೂರಿನಲ್ಲಿ ಸನ್ಮಾನಿಸಿ ಪ್ರಶಸ್ತಿಯನ್ನು ಅವರ ಮುಡಿಗೇರಿಸಿದ್ದಾರೆ. ಅಂತಹ ಸಾಲಲ್ಲಿ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಮಂಚನಬಲೆ ಶ್ರೀನಿವಾಸ್ ತಮ್ಮ ಜೀವನದುದ್ದಕ್ಕೂ ನೃತ್ಯವನ್ನು ಪ್ರಾಣವಾಗಿಸಿ ನೃತ್ಯವನ್ನು ಎಲ್ಲ ಕಡೆಯಲ್ಲಿ ಬೆಳೆಸಿ ಉಳಿಸುವ ನಿಟ್ಟಿನಲ್ಲಿ ಸಾಧಕರ ಪಟ್ಟಿಯಲ್ಲಿ ಸೇರಿದ್ದಾರೆ. ಇವರು ಹಲವು ರೀತಿಯ ಜನಪದ, ಸಿನಿಮಾ ಮತ್ತು ಭಾವಗೀತೆ, ರಂಗಭೂಮಿ ಇನ್ನಿತರ ಭರತನಾಟ್ಯ ಎಲ್ಲ ರೀತಿಯ ಕಲೆಗಳನ್ನು ಮೈಗೂಡಿಸಿಕೊಂಡು ವಿಭಿನ್ನವಾದ ರೀತಿಯಲ್ಲಿ ಹಲವು ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೂ ಸಮಾಜದಲ್ಲಿನ ತಮ್ಮ ನೃತ್ಯದ ಕಲೆಯನ್ನು ಬಿತ್ತರಿಸಿ ಹಲವು ಶಿಷ್ಯಕೋಟಿಯನ್ನು ಪಡೆದಿರುತ್ತಾರೆ. ಇಂತಹ ವ್ಯಕ್ತಿಯು ತನ್ನ ಬಾಲ್ಯ ಕಡು ಬಡತನದಲ್ಲಿ ಇರಿಸಿಕೊಂಡು ನೃತ್ಯವನ್ನು ಎಡೆಬಿಡದೆ ನೃತ್ಯದ ಅಭ್ಯಾಸ ಮಾಡಿ ಇನ್ನು ಹಲವು ಮಕ್ಕಳ ನೃತ್ಯದ ಮುಖಾಂತರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಮುಖೇನವಾಗಿ ಜನಪದ ಕಲೆಗೆ ತಮ್ಮದೇ ಆದಂತಹ ಕಾಣಿಕೆಯನ್ನು ನೀಡಿರುವುದು ಗಮನಿಸಿದ ಅಕ್ಷರ ಪ್ರಾರ್ಥನಾ ಫೌಂಡೇಶನ್ 2024ರಲ್ಲಿ ಈ ಕಲಾವಿದನಿಗೆ ಭಾರತ್ ಸೇವಾ ಪ್ರಶಸ್ತಿಯನ್ನು ಕೊಟ್ಟು ಇಂದು ಸನ್ಮಾನಿಸಿದೆ. ಇದು ಶ್ರೀನಿವಾಸ್ ರವರ ಅನೇಕ ಶಿಷ್ಯರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಹರ್ಷ ಮತ್ತು ಸಂತೋಷವನ್ನು ಉಂಟುಮಾಡಿದೆ. ಚಿಕ್ಕಬಳ್ಳಾಪುರದ ಈ ಸಾಧಕನಿಗೆ ಸಂದಿದ ಗೌರವ ಭಾರತ್ ಸೇವಾ 2024ರ
ಈ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಇದನ್ನು ಖುಷಿಯಾಗಿ ಆಚರಣೆ ಮಾಡುತ್ತಾ ಇಂದು ಅವರು ಪಡೆದುಕೊಂಡಿದ್ದಾರೆ. ಅಕ್ಷರ ಪ್ರಾರ್ಥನಾ ಫೌಂಡೇಶನ್ ವತಿಯಿಂದ 2024ರಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಭಾರತ್ ಸೇವಾ ಪ್ರಶಸ್ತಿಯನ್ನು ಕೊಡುವುದು ವಾಡಿಕೆಯಾಗಿತ್ತು. ಇಂದು 2024ರ ಸಾಲಿನಲ್ಲಿ ಹಲವು ಗಣ್ಯರನ್ನು